ತೆನಾಲಿರಾಮ ಮತ್ತು ಆಸೆಬುರುಕ ಬ್ರಾಹ್ಮಣರು. ರಾಜ ಕೃಷ್ಣದೇವರಾಯನ ತಾಯಿ ಸಾವಿನ ಅಂಚಿನಲ್ಲಿದ್ದಳು. ಬ್ರಾಹ್ಮಣರಿಗೆ ಮಾವಿನ ಹಣ್ಣುಗಳನ್ನು ಕೊಡುವುದು ಅವಳ ಕೊನೆಯ ಆಸೆಯಾಗಿತ್ತು. ಆದರೆ ಆಗ ಮಾವಿನ ಋತು ಆಗಿರಲಿಲ್ಲ. ಆದ್ದರಿಂದ ರಾಜನಿಗೆ ಮಾವಿನ ಹಣ್ಣು ಸಿಗಲಿಲ್ಲ. ಅವನ ತಾಯಿ ಕೊನೆಯ ಆಸೆ ಪೂರೈಸಿಕೊಳ್ಳದೆ ಕೊನೆಯ ಉಸಿರು ಎಳೆದಳು. ಇದರಿಂದ ರಾಜನು ಬೇಸರಗೊಂಡನು. ಅವನು ಒಬ್ಬ ಬ್ರಾಹ್ಮಣನ ಸಲಹೆಯನ್ನು ಕೇಳಲು ನಿರ್ಧರಿಸಿದನು. ಆದರೆ ಆ ಬ್ರಾಹ್ಮಣ ಆಸೆಬುರುಕನಾಗಿದ್ದನು. ಇದು ಹಣವನ್ನು ಗಳಿಸುವ ಒಳ್ಳೆಯ ಅವಕಾಶ ಎಂದು ತಿಳಿದನು. ಅವನು, ರಾಜರೇ, ನಿಮ್ಮ ತಾಯಿಯ ಆತ್ಮವು ಶಾಂತಿಯಿಂದ ಇರಬೇಕಾದರೆ ನೀವು ಅಪ್ಪಟ ಚಿನ್ನದ ಮಾವಿನ ಹಣ್ಣುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಎಂದನು. ರಾಜ ಕೃಷ್ಣದೇವರಾಯನು ದೈವ ಭಕ್ತನಾಗಿದ್ದನು. ಹಾಗಾಗಿ ಅವನು ಬ್ರಾಹ್ಮಣನ ಮಾತನ್ನು ನಂಬಿದನು. ಅವನು ಚಿನ್ನದ ಮಾವಿನ ಹಣ್ಣುಗಳನ್ನು ಮಾಡಿಸಿ ಅದರೊಂದಿಗೆ ಅನೇಕ ಉಡುಗೊರೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಇದರಿಂದ ಸಂತೋಷಗೊಂಡ ಬ್ರಾಹ್ಮಣರು ರಾಜನನ್ನು ಹೊಗಳಿದರು. ರಾಜನ ತಾಯಿಯ ಆತ್ಮವು ಸ್ವರ್ಗದಲ್ಲಿ ಶಾಂತಿಯಿಂದ ನೆಲೆಸುತ್ತದೆ ಎಂದು ಭರವಸೆ ನೀಡಿದರು. ಹೀಗಿರುವಾಗ ತೆನಾಲಿರಾಮನಿಗೆ ಬ್ರಾಹ್ಮಣರ ಅತಿ ಆಸೆಯ ಬಗ್ಗೆ ತಿಳಿಯಿತು. ಅವರು ಜನರ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೇಗೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು ಎಂಬುದು ಅವನಿಗೆ ತಿಳಿಯಿತು. ಅವರಿಗೆ ತಕ್ಕ ಪಾಠವನ್ನು ಕಲಿಸಲು ನಿರ್ಧರಿಸಿದನು. ಅಂತೆಯೇ ಅವನು ಬ್ರಾಹ್ಮಣರ ಮನೆಗೆ ಹೋದನು. ಇಂದು ನನ್ನ ತಾಯಿಯ ತಿಥಿ, ನೀವು ನನ್ನ ಮನೆಗೆ ಬಂದು ಕರ್ಮವನ್ನು ಮಾಡುವಿರಾ ಎಂದು ಕೇಳಿದನು. ಬ್ರಾಹ್ಮಣರು ತೆನಾಲಿರಾಮನಿಂದ ಹೆಚ್ಚು ಉಡುಗೊರೆಗಳನ್ನು ಗಳಿಸಬಹುದೆಂದು ಯೋಚಿಸಿ ಒಪ್ಪಿಕೊಂಡರು. ತೆನಾಲಿರಾಮನ ಮನೆಯಲ್ಲಿ ಬ್ರಾಹ್ಮಣರು ಕಾಯುತ್ತಿದ್ದಂತೆಯೇ ತೆನಾಲಿರಾಮನು ಬೆಂಕಿಯಲ್ಲಿ ಕಬ್ಬಿಣದ ಸರಳುಗಳನ್ನು ಕೆಂಡವಾಗುವಂತೆ ಕಾಯಿಸಿದನು. ಬ್ರಾಹ್ಮಣರು ತಾಳ್ಮೆಯನ್ನು ಕಳೆದುಕೊಂಡರು. ಅವರು, ನೀನು ಸಮಾರಂಭಕ್ಕೆ ತಯಾರಿಯೇ ಮಾಡದೆ ನಮ್ಮನ್ನು ಏತಕ್ಕಾಗಿ ಕರೆದಿರುವೆ ಎಂದು ಕೇಳಿದರು. ಅದಕ್ಕೆ ತೆನಾಲಿರಾಮನು, ಈ ಕಬ್ಬಿಣದ ಸರಳುಗಳು ಸಮಾರಂಭಕ್ಕಾಗಿಯೇ ಎಂದು ಹೇಳಿದನು. ಅವನು ಮುಂದುವರಿಸುತ್ತಾ, ನನ್ನ ತಾಯಿ ಮೂಳೆಯ ಕಾಯಿಲೆಯಿಂದ ನರಳುತ್ತಿದ್ದಳು. ಸಾಯುವ ಮುನ್ನ ಅವಳು ಕಬ್ಬಿಣದಿಂದ ಬರೆಯನ್ನು ಎಳೆಯಲು ಹೇಳಿದಳು. ಆದರೆ ಅವಳ ಕೊನೆಯ ಆಸೆ ತೀರದೆಯೇ ಅವಳು ಸತ್ತಳು ಎಂದನು. ನೀವು ರಾಜನಿಗೆ ಸಹಾಯ ಮಾಡಿದಂತೆಯೇ ನನಗೂ ಸಹಾಯ ಮಾಡಿ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಿ. ಈ ಸರಳುಗಳು ಕಾದಂತೆಯೇ ಅದರಿಂದ ನಿಮ್ಮ ಮೈ ಮೇಲೆ ಬರೆ ಎಳೆಯುವೆ ಎಂದನು. ಬ್ರಾಹ್ಮಣರು ಹೆದರಿಕೊಂಡರು. ತೆನಾಲಿರಾಮನ ಮಾತಿನ ಅರ್ಥ ಅವರಿಗೆ ತಿಳಿಯಿತು. ಅವರು ತಮ್ಮ ಅತಿ ಆಸೆತನಕ್ಕೆ ನಾಚಿಕೊಂಡು ತೆನಾಲಿರಾಮನ ಬಳಿ ಕ್ಷಮೆ ಬೇಡಿದರು. ಚಿನ್ನದ ಮಾವಿನ ಹಣ್ಣುಗಳನ್ನು ರಾಜನಿಗೆ ಹಿಂದಿರುಗಿಸುವಂತೆ ವಚನ ಕೊಟ್ಟರು.